ಹಲೋ ಗೆಳೆಯರೆ, KPSC ಅಡ್ಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ವರ್ಚಸ್ವಿ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕರೆಂಟ್ ಅಫೇರ್ಸ್ MCQಸ್ನ ಮೇ 28 ಮತ್ತು 29ರ ಕ್ಲಾಸನ್ನು ಒಟ್ಟಿಗೆ ಇಲ್ಲಿ ಮಾಡಲಾಗುತ್ತೆ. ಸೊ ಅದಕ್ಕಿಂತ ಮುಂಚೆ ಯಾರು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಫಾಲೋ ಮಾಡ್ತಿಲ್ವೋ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗುತ್ತೆ. ಅದರ ಮೂಲಕ ನೀವು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಫಾಲೋ ಮಾಡ್ಬೋದು. ಅದಲ್ಲದೆ ನಾವು ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಆಕ್ಟಿವ್ ಆಗಿದ್ದೀವಿ. KPSC ಅಡ್ಡ ಅಂತ ಸರ್ಚ್ ಮಾಡೋ ಮೂಲಕ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ನೀವು ನಮ್ಮನ್ನು ಫಾಲೋ ಮಾಡ್ಬೋದು. ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಪ್ರತಿನಿತ್ಯ ನಾವು ಒಂದು ಹೊಸ ಇನಿಷಿಯೇಟಿವನ್ನು ಸ್ಟಾರ್ಟ್ ಮಾಡಿದ್ವಿ. ಆಲ್ರೆಡಿ 1 ವೀಕ್ ಆಗಿದೆ. ಮೊದಲನೇ ವಾರದಲ್ಲಿ ನಾವು ಪೊಲಿಟಿಕಲ್ ಸೈನ್ಸ್ ಅಥವಾ ಪಾಲಿಟಿಕ್ಸ್ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಪ್ರತಿನಿತ್ಯ 20 ಪ್ರಶ್ನೆಗಳನ್ನು ಹಾಗೂ ಇಂದಿನ ದಿನ ಅದರ ಟಾಪಿಕ್ಗಳನ್ನು ಹೇಳಿ ಆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀವಿ. ಅದನ್ನು ಮುಂದುವರಿಸ್ಕೊಂಡು ಈ ವಾರ ನಾವು ಜಾಗ್ರಫಿ ಆಫ್ ಇಂಡಿಯಾನ, ಭಾರತದ ಜಾಗ್ರಫಿಯನ್ನು ಕವರ್ ಮಾಡ್ತಾ ಇದ್ದೀವಿ. ಸೊ ಅದನ್ನು ಯಾರು ಫಾಲೋ ಮಾಡ್ತೀರಾ ಅಂದರೆ ಖಂಡಿತ ಅದನ್ನು ಫಾಲೋ ಮಾಡಿ. ನಿಮ್ಮ ಎಫರ್ಟ್ಸ್ನ ಆ್ಯಡ್ ಅಪ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಪ್ರತಿನಿತ್ಯ 9 ಗಂಟೆಗೆ ಕ್ವಿಝನ್ನು ನಾವು ಕಂಡಕ್ಟ್ ಮಾಡ್ತೀವಿ. ಓಕೆನಾ? ಸೊ ಮೇ 28 ಮತ್ತು ಮೇ 29ರ 2 ದಿನದ ಕರೆಂಟ್ ಅಫೇರ್ಸ್ MCQs ಒಂದೇ ಕ್ಲಾಸ್ನಲ್ಲಿ ಮಾಡಲಾಗುತ್ತೆ. ಮೊದಲನೇ ಪ್ರಶ್ನೆಗೋಣ. ಲೋಕಸ್ಟ್ ವಾರ್ನಿಂಗ್ ಆರ್ಗನೈಸೇಷನ್ ಈಸ್ ಲೊಕೇಟೆಡ್ ಎಟ್. ಸೊ ಲೋಕಸ್ಟ್ ವಾರ್ನಿಂಗ್ ಆರ್ಗನೈಸೇಷನ್ನು ಜೋಧ್ಪುರ್ನಲ್ಲಿದೆ. ರಾಜಸ್ಥಾನದ ಜೋಧ್ಪುರ್ನಲ್ಲಿ ನಮಗೆ ಈ ಲೋಕಸ್ಟ್ ವಾರ್ನಿಂಗ್ ಆರ್ಗನೈಸೇಷನ್ ಕಂಡುಬರುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ ವೆಸ್ಟರ್ನ್ ಆಫ್ರಿಕನ್ ಡೆಸರ್ಟ್ನಲ್ಲಿ ಶುರುವಾಗಿರುವಂಥ ಲೋಕಸ್ಟ್ನ ತೊಂದರೆ, ಮಿಡತೆಗಳ ತೊಂದರೆ ಈಗ ಸದ್ಯಕ್ಕೆ ಭಾರತವನ್ನು ಇರಾನ್ ದಾಟಿ ಪಾಕಿಸ್ತಾನ ಮೂಲಕ ಭಾರತಕ್ಕೆ ಬಂದು ತಲುಪಿದೆ. ಸೊ ಮಧ್ಯಪ್ರದೇಶ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, UP ಆಗಿರ್ಬೋದು, ಈ ಪ್ರದೇಶಗಳಲ್ಲಿ ಇನ್ನು ಕೆಲವು ದಿನಗಳಲ್ಲಿ ಕರ್ನಾಟಕಕ್ಕೆ ಬರೋ ಚಾನ್ಸಸ್ ಕೂಡ ಇದೆ ಅಂತ ಹೇಳಲಾಗ್ತಿದೆ. ಸೊ ಇಲ್ಲೆಲ್ಲ ಕೂಡ ಮಿಡತೆಯ ತೊಂದರೆ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಿದೆ. ಕ್ರಾಪ್ ಲಾಸಸ್ ಕೂಡ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಲೋಕಸ್ಟ್ ವಾರ್ನಿಂಗ್ ಆರ್ಗನೈಸೇಷನ್ ಬಗ್ಗೆ ಪ್ರಶ್ನೆ ಬರೋ ಚಾನ್ಸಸ್ ಇರುತ್ತೆ. ಜೋಧ್ಪುರ್ ಬಗ್ಗೆ ನೆನ್ಪಿಟ್ಕೊಳ್ಳಿ. ಲೋಕಸ್ಟ್ ವಾರ್ನಿಂಗ್ ಆರ್ಗನೈಸೇಷನ್ ಜೋಧ್ಪುರ್ನಲ್ಲಿದೆ. ಓಕೆ, ಎರಡನೇ ಪ್ರಶ್ನೆಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಡಸ್ ನಾಟ್ ಅಕರ್ ಡ್ಯೂರಿಂಗ್ ಎಲ್ ನಿನೋ ಇವೆಂಟ್. ಸೊ ಎಲ್ ನಿನೋ ಮತ್ತು IOD ಬಗ್ಗೆ, ಬೇಸಿಕಲಿ ಲೋಕಸ್ಟ್ ಬಗ್ಗೆ ಒಂದು ಆರ್ಟಿಕಲ್ ಇತ್ತು 28ನೇ ತಾರೀಕಿನಂದು, ಅದರಲ್ಲಿ ಮೆನ್ಷನ್ ಮಾಡಲಾಗಿತ್ತು. ಸೊ ಎಲ್ ನಿನೋ ಬಗ್ಗೆ ಡಿಸ್ಕಸ್ ಮಾಡೋಣ ಲೈಟಾಗಿ. ನಿಮ್ಗೆ ಎಕ್ಸಾಮಿಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಇಲ್ಲಿ ಡಿಸ್ಕಸ್ ಮಾಡಲಾಗುತ್ತೆ. ನಾರ್ಮಲಾಗಿ ಇದು ಪೆಸಿಫಿಕ್ ಓಷನ್, ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಪೆಸಿಫಿಕ್ ಓಷನ್. ಪೆಸಿಫಿಕ್ ಓಷನ್ನಲ್ಲಿ ವಾಟರ್ ಮೂಮೆಂಟ್ ಈ ರೀತಿ ಇರುತ್ತೆ ನಾರ್ಮಲ್ ಇಯರ್ಸ್ನಲ್ಲಿ. ಸೊ ಅದು ಈಸ್ಟಿಂದ ವೆಸ್ಟಿಗೆ ಮೂವ್ ಆಗ್ತಿರುತ್ತೆ ವಾಟರು. ಬಟ್ ಎಲ್ ನಿನೋ ಇಯರಲ್ಲಿ ಏನಾಗುತ್ತೆ, ರಿವರ್ಸ್ ಆಗುತ್ತೆ ವಾಟರ್ ಮೂಮೆಂಟು. ಸೊ ನಾರ್ಮಲ್ ಇಯರ್ಸ್ನಲ್ಲಿ ಈ ರೀಜನ್ನಲ್ಲಿ ಮಾಯ್ಶ್ಚರ್ ಡೆವಲಪ್ ಆಗಿ ಸೊ ಇಲ್ಲಿ ರೈನ್ಫಾಲ್ ಆಗುತ್ತೆ. ನಾರ್ಮಲ್ ಇಯರ್ಸ್ನಲ್ಲಿ ಆಸ್ಟ್ರೇಲಿಯಾದಲ್ಲಿ ರೈನ್ಫಾಲ್ ಆಗುತ್ತೆ. ಪೆರುವಿನಲ್ಲಿ ಕೋಲ್ಡ್ ಕಂಡೀಷನ್ಸ್ ಇರುತ್ತೆ, ಇಲ್ಲಿ ಅಪ್ವೆಲ್ಲಿಂಗ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಕೋಲ್ಡ್ ಕಂಡೀಷನ್ಸ್ ಇರೋದ್ರಿಂದ ಈ ರೀಜನಲ್ಲಿ ಫಿಶರೀಸು, ಕೋಲ್ಡ್ ಕಂಡೀಷನ್ಸ್ ಇರೋದ್ರಿಂದ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಇರುತ್ತೆ. ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಅಂದರೆ ಫೈಟೋಪ್ಲಾಂಕ್ಟನ್ಸ್ ಗ್ರೋತು ಚೆನ್ನಾಗಾಗುತ್ತೆ. ಫೈಟೋಪ್ಲಾಂಕ್ಟನ್ಸ್ ಇದ್ದರೆ ಝೂ ಪ್ಲಾಂಕ್ಟನ್ಸ್ ಇರುತ್ತೆ, ಝೂ ಪ್ಲಾಂಕ್ಟನ್ಸ್ ಇದ್ದರೆ ಫಿಶರೀಸ್ ಕೂಡ ಚೆನ್ನಾಗಿರುತ್ತೆ. ಫಿಶ್ ರಿಸೋರ್ಸಸ್ ಚೆನ್ನಾಗಿರೋದ್ರಿಂದ ಫಿಶಿಂಗ್ ಆ್ಯಕ್ಟಿವಿಟಿ ಬಹಳ ದೊಡ್ಡ ಮಟ್ಟದಲ್ಲಿ ಸೌತ್ ಅಮೆರಿಕನ್ ಕೋಸ್ಟಲ್ಲಿ ನಡೀತಿರುತ್ತೆ ನಾರ್ಮಲ್ ಇಯರ್ಸಲ್ಲಿ. ಸೊ ನಾರ್ಮಲ್ ಇಯರ್ಸ್ನಲ್ಲಿ ವಾಟರ್ ಮೂಮೆಂಟು ಈಸ್ಟಿಂದ ವೆಸ್ಟಿಗೆ ಇರುತ್ತೆ ಪೆಸಿಫಿಕ್ ಓಷನ್ನಲ್ಲಿ. ಸೊ ಈ ರೀಜನಲ್ಲಿ ರೈನ್ಫಾಲ್ ಇರುತ್ತೆ. ಆ್ಯಂಡ್ ಇಂಡಿಯಾದಲ್ಲೂ ಕೂಡ ನಾರ್ಮಲ್ ರೈನ್ಫಾಲ್ ಇರುತ್ತೆ, ಯಾವುದೇ ಡಿಫ್ರೆನ್ಸ್ ಇರೋದಿಲ್ಲ ನಾರ್ಮಲ್ ಇಯರ್ಸಲ್ಲಿ. ಸೊ ಯಾವಾಗ ಈ ಮೂಮೆಂಟ್ ಏನಿದೆ ಇದು ತುಂಬ ಸ್ಟ್ರಾಂಗ್ ಆಗಿರುತ್ತೋ ಅದನ್ನು ನಾವು ಲಾನಿನಾ ಇಯರ್ ಅಂತ ಕರಿತೀವಿ. ಸೊ ಲಾನಿನಾ ಇಯರ್ನಲ್ಲಿ ಈ ಮೂಮೆಂಟು ತುಂಬ ಸ್ಟ್ರಾಂಗ್ ಇರುತ್ತೆ. ನಾರ್ಮಲ್ ಇಯರ್ಸ್ನಲ್ಲಿ ಇರುವಂಥ ಮೂಮೆಂಟು ಈಸ್ಟಿಂದ ವೆಸ್ಟಿಗೆ ತುಂಬ ಸ್ಟ್ರಾಂಗ್ ಇರುತ್ತೆ. ಆ ವರ್ಷದಲ್ಲಿ ಇಂಡಿಯಾದಲ್ಲಿ ಹೆವಿ ರೈನ್ಫಾಲ್ ಆಗುತ್ತೆ. ಓಕೆನಾ? ಅದನ್ನು ಲಾನಿನಾ ಇವೆಂಟ್ ಅಂತ ಕರಿತೀವಿ. ಸೊ ಲಾನಿನಾ ಬಗ್ಗೆ ಕೇಳಿದರೆ ಇಂಡಿಯಾದಲ್ಲಿ ಹೆವಿ ರೈನ್ಫಾಲ್ ಆಗೋ ಇಯರ್ ಲಾನಿನಾ ಇಯರ್ ಇರುತ್ತೆ. ಸೊ ನಾರ್ಮಲ್ ಆಗಿ ಈಸ್ಟಿಂದ ವೆಸ್ಟಿಗೆ ಏನು ವಾಟರ್ ಮೂಮೆಂಟ್ ಇರುತ್ತೆ ಆ ವಾಟರ್ ಮೂಮೆಂಟು ತುಂಬ ಸ್ಟ್ರಾಂಗಾಗಿ ನಡೆಯುತ್ತೆ. ಬಟ್ ಎಲ್ ನಿನೋ ಇಯರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಎಕ್ಸೆಸಿವ್ ಹೀಟಿಂಗಿಂದಾಗಿ ವಾಟರ್ ಮೂಮೆಂಟು ವೆಸ್ಟಿಂದ ಈಸ್ಟಿಗೆ ಆಗುತ್ತೆ ಪೆಸಿಫಿಕ್ ಓಷನಲ್ಲಿ. ಇದರಿಂದ ವಾರ್ಮ್ ವಾಟರು ಇಲ್ಲಿ ಬಿಲ್ಡಪ್ ಆಗುತ್ತೆ. ಸೊ ಇಲ್ಲಿ ಫಿಶರೀಸಿಗೆ ಇಂಪ್ಯಾಕ್ಟ್ ಆಗುತ್ತೆ. ಆ್ಯಂಡ್ ಆನ್ ದ ಕಾಂಟ್ರರಿ ಆಸ್ಟ್ರೇಲಿಯನ್ ಕೋಸ್ಟಲ್ಲೂ ಕೂಡ ರೈನ್ಫಾಲ್ ಕಮ್ಮಿ ಆಗುತ್ತೆ, ಡೆಫಿಸಿಟ್ ರೈನ್ಫಾಲ್ ಆಗುತ್ತೆ, ಡ್ರೈ ಕಂಡೀಷನ್ ಡೆವಲಪ್ ಆಗುತ್ತೆ. ಆ್ಯಂಡ್ ಕೆಲವು ಪ್ರದೇಶದಲ್ಲಿ ಫಾರೆಸ್ಟ್ ಫೈರ್ಸ್ ಕೂಡ ನೋಡ್ಬೋದು. ಸೇಮ್ ಕಂಡೀಷನ್ ಇಂಡಿಯಾದಲ್ಲೂ ಕೂಡ ರೈನ್ಫಾಲ್ ಪ್ರತಿ ವರ್ಷಕ್ಕಿಂತ ಕಮ್ಮಿ ರೈನ್ಫಾಲ್ ಆಗುತ್ತೆ. ಎಲ್ ನಿನೋ ಇದ್ದಾಗ ವರ್ಷ ರೈನ್ಫಾಲ್ ಡೆಫಿಸಿಟ್ ಆಗುತ್ತೆ, ಬಿಕಾಸ್ ವಾಟರ್ ಮೂಮೆಂಟ್ ಆ ಕಡೆಗಿರೋದ್ರಿಂದ ಇಲ್ಲಿ ರೈನ್ಫಾಲ್ ಆಗೋದಿಲ್ಲ. ಅದರ ಇಂಪ್ಯಾಕ್ಟ್ ಇಲ್ಲಿ ಕೂಡ ಇರುತ್ತೆ, ಇಂಡಿಯಾದಲ್ಲೂ ಕೂಡ ರೈನ್ಫಾಲ್ ಆಗೋದಿಲ್ಲ. ಸೊ ಎಲ್ ನಿನೋ ಇಯರ್ ಬಗ್ಗೆ ಯಾವುದೇ ಪ್ರಶ್ನೆ ಬಂದರೂ ಇಲ್ಲಿ 4 ಆಪ್ಷನ್ಗಳನ್ನ ಕೊಡಲಾಗಿದೆ. ಈ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ. ಫಸ್ಟು, ವಿಚ್ ಆಫ್ ದ ಫಾಲೋವಿಂಗ್ ಡಸ್ ನಾಟ್ ಅಕರ್ ಡ್ಯೂರಿಂಗ್ ಎಲ್ ನಿನೋ ಇವೆಂಟ್. ಎಲ್ ನಿನೋ ಇವೆಂಟ್ ಆದಾಗ ಯಾವುದು ಆಗೋದಿಲ್ಲ ಅನ್ನೋದು ಪ್ರಶ್ನೆ. ಎಲ್ ನಿನೋ ಇವೆಂಟ್ ಆದಾಗ ಪೆರು ಕೋಸ್ಟ್ನಲ್ಲಿ ಹೆವಿ ರೈನ್ಫಾಲ್ ಆಗುತ್ತೆ. ನಾನು ಆಗಲೇ ಹೇಳ್ದಂಗೆ ಈ ಕಡೆಗೆ ವಾಟರ್ ಮೂಮೆಂಟ್ ಇದ್ದಾಗ
ಇಲ್ಲಿ ಅಪ್ವರ್ಡ್ ಮೂಮೆಂಟ್ ಕಾಸ್ ಆಗುತ್ತೆ ಆ್ಯಂಡ್ ಅದರಿಂದ ರೈನ್ಫಾಲ್ ಆಗುತ್ತೆ. ಸೊ ಪೆರುವಿನಲ್ಲಿ ಎಲ್ನಿನೋ ಇಯರ್ ಇದ್ದಾಗ ರೈನ್ಫಾಲ್ ಆಗುತ್ತೆ, ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಹೆವಿ ರೈನ್ಫಾಲ್ ಇನ್ ಇಂಡಿಯನ್ ರೀಜನು, ಇದು ರಾಂಗ್ ಸ್ಟೇಟ್ಮೆಂಟ್. ಎಲ್ನಿನೋ ಇಯರ್ ಇದ್ದಾಗ ಇಂಡಿಯನ್ ರೀಜನಲ್ಲಿ ರೈನ್ಫಾಲ್ ರೆಡ್ಯೂಸ್ ಆಗುತ್ತೆ. ಓಕೆನಾ. ಮೂರನೇ ಸ್ಟೇಟ್ಮೆಂಟ್ ಬಂತು ಡೆಫಿಸಿಟ್ ರೈನ್ಫಾಲ್ ಇನ್ ಇಂಡಿಯಾ. ಸೊ ಅದು ಕರೆಕ್ಟ್ ಸ್ಟೇಟ್ಮೆಂಟ್. ಆ್ಯಂಡ್ ಡೆಫಿಸಿಟ್ ರೈನ್ಫಾಲ್ ಇನ್ ಈಸ್ಟ್ ಆಸ್ಟ್ರೇಲಿಯನ್ ಕೋಸ್ಟ್. ಸೊ ಈ ರೀಜನಲ್ಲೂ ಕೂಡ ಈಸ್ಟ್ ಆಸ್ಟ್ರೇಲಿಯಾದಲ್ಲೂ ಕೂಡ ರೈನ್ಫಾಲ್ ಡಿಕ್ರೀಸ್ ಆಗುತ್ತೆ. ಆ್ಯಂಡ್ ಫಾರೆಸ್ಟ್ ಫೈರ್ಸ್ ಕೂಡ ನೋಡ್ಬೋದು ಎಲ್ನಿನೋ ಇಯರ್ಸ್ನಲ್ಲಿ. ಸೊ ಇದು ಬಂದು ಎಲ್ನಿನೋಗೆ ಸಂಬಂಧಪಟ್ಟಂತೆ. ಎಲ್ನಿನೋ ಬಗ್ಗೆ ಕೇಳಿದ್ರೆ ಸಿಂಪಲ್ಲಾಗಿ ಪ್ರಶ್ನೆಗಳು ಬಂದರೆ ಈ 2 ಪಾಯಿಂಟ್ ಮೇಲೆ ಕೇಳ್ತಾರೆ. ಎಲ್ನಿನೋ ಇಯರ್ನಲ್ಲಿ ರೈನ್ಫಾಲ್ ಏನಾಗುತ್ತೆ, ಎಲ್ನಿನೋ ಇಯರ್ನಲ್ಲಿ ರೈನ್ಫಾಲ್ ಇಂಡಿಯಾದಲ್ಲಿ ಡೆಫಿಸಿಟ್ ಇರುತ್ತೆ. ಓಕೆನಾ. ಲಾನಿನಾ ಇಯರ್ನಲ್ಲಿ ಹೆವಿ ರೈನ್ಫಾಲ್ ಆಗುತ್ತೆ. ಹೆವಿ ರೈನ್ಫಾಲ್ ಇರೋ ಇಯರ್ ಲಾನಿನಾ ಇಯರ್ ಅಂತ ಕರಿತೀವಿ. ಓಕೆ, ಮುಂದಿನ ಪ್ರಶ್ನೆಗೋಣ. ಮೂರನೇ ಪ್ರಶ್ನೆ, ಪಾಸಿಟಿವ್ ಇಂಡಿಯನ್ ಓಷನ್ ಡೈಪೋಲ್. ಕಳೆದ ವರ್ಷ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಏನು ಮಳೆ ಬಂತಲ್ಲ, ಸೊ ಅದಕ್ಕೆ ಒಂದು ಪಾಸಿಬಲ್ ರೀಸನ್ ಬಂದು ಪಾಸಿಟಿವ್ ಇಂಡಿಯನ್ ಓಷನ್ ಡೈಪೋಲ್. ಈ ಪಾಸಿಟಿವ್ ಇಂಡಿಯನ್ ಓಷನ್ ಡೈಪೋಲ್ ಬಗ್ಗೆ ಭಾಳ ಸ್ಟಡೀಸ್ ಈಗಲೂ ನಡೀತಾ ಇದೆ. ಆ್ಯಂಡ್ ಕನ್ಕ್ಲೂಸಿವ್ ಎವಿಡೆನ್ಸ್ ಇಲ್ಲ ಹೇಗೆ ಪಾಸಿಟಿವ್ ಇಂಡಿಯನ್ ಓಷನ್ ಡೈಪೋಲು ಇಂಡಿಯನ್ ಮಾನ್ಸೂನ್ನ ಇಂಪ್ಯಾಕ್ಟ್ ಮಾಡುತ್ತೆ ಅಂತ, ಅಂದರೆ ರೈನ್ಫಾಲ್ ಜಾಸ್ತಿ ಮಾಡುತ್ತೆ ಅಂತ ಯಾವುದೇ ಕನ್ಕ್ಲೂಸಿವ್ ಎವಿಡೆನ್ಸ್ ಇಲ್ಲ. ಅದ್ರ ಬಗ್ಗೆ ರಿಸರ್ಚ್ ನಡೀತಾ ಇದೆ. ಬಟ್ ಯಾವ ವರ್ಷ ಇಂಡಿಯಾದಲ್ಲಿ ತುಂಬ ಮಳೆ ಆಗುತ್ತೋ ಆ ವರ್ಷ ಪಾಸಿಟಿವ್ IODಯನ್ನು ನಾವು ನೋಡ್ಬೋದು. ಯಾವ ವರ್ಷ ಮಳೆ ಕಮ್ಮಿ ಇರುತ್ತೋ ಆ ವರ್ಷ ನೆಗೆಟಿವ್ IODಯನ್ನು ನಾವು ನೋಡ್ಬೋದು. ಸೊ ಪಾಸಿಟಿವ್ IOD ಅಂದರೆ ಏನು ಅಂತ ಹೇಳಿದರೆ, IODಯಲ್ಲಿ ಬೇಸಿಕಲಿ ಇಲ್ಲಿ ನಾವೇನು ಚೆಕ್ ಮಾಡಿದ್ವಲ್ಲ, ಇದು ಪೆಸಿಫಿಕ್ ಓಷನಲ್ಲಿ ನಡೀತಿದ್ದಂಥ ಇವೆಂಟ್, ಎಲ್ನಿನೋ ಇವೆಂಟು. ಸಿಮಿಲರ್ ಟೈಪ್ ಆಫ್ ಇವೆಂಟ್ ಇಂಡಿಯನ್ ಓಷನಲ್ಲೂ ನಡೆಯುತ್ತೆ. ಸೊ ಯಾವಾಗ ಈ ಆಫ್ರಿಕಾದ ಈಸ್ಟ್ ಕೋಸ್ಟ್ ಏನಿದೆ ಅಥವಾ ಇಂಡಿಯನ್ ಓಷನ್ನ ವೆಸ್ಟರ್ನ್ ಕೋಸ್ಟ್ನಲ್ಲಿ ವಾರ್ಮರ್ ವಾಟರ್ ಇರುತ್ತೆ ಆ್ಯಂಡ್ ಕೂಲರ್ ವಾಟರು ಈಸ್ಟ್ ಕೋಸ್ಟ್ನಲ್ಲಿ ಇರುತ್ತೆ. ಇಂಡಿಯನ್ ಓಷನ್ನ ಈಸ್ಟರ್ನ್ ರೀಜನಲ್ಲಿ ಕೋಲ್ಡ್ ವಾಟರ್ ಇದ್ದಾಗ ಮತ್ತು ವೆಸ್ಟರ್ನ್ ರೀಜನಲ್ಲಿ ವಾರ್ಮ್ ವಾಟರ್ ಇದ್ದಾಗ ಅದನ್ನು ಪಾಸಿಟಿವ್ ಇಂಡಿಯನ್ ಓಷನ್ ಡೈಪೋಲ್ ಅಂತ ಕರಿತೀವಿ. ಸೊ ರಿವರ್ಸ್ ಇದ್ದಾಗ ಇಂಡಿಯನ್ ಓಷನ್ನ ವೆಸ್ಟ್ನಲ್ಲಿ ಯಾವಾಗ ಕೋಲ್ಡ್ ವಾಟರ್ ಜಾಸ್ತಿ ಇರುತ್ತೋ ಆ್ಯಂಡ್ ಈಸ್ಟ್ನಲ್ಲಿ ವಾರ್ಮರ್ ವಾಟರ್ ಜಾಸ್ತಿ ಇದ್ದಾಗ ಅದನ್ನು ನೆಗೆಟಿವ್ ಇಂಡಿಯನ್ ಓಷನ್ ಡೈಪೋಲ್ ಅಂತ ಕರಿತೀವಿ. ಪಾಸಿಟಿವ್ ಇಂಡಿಯನ್ ಓಷನ್ ಡೈಪೋಲ್ ಇದ್ದಾಗ ಇಂಡಿಯಾದಲ್ಲಿ ರೈನ್ಫಾಲ್ ಜಾಸ್ತಿ ಆಗುತ್ತೆ. ನೆಗೆಟಿವ್ ಇಂಡಿಯನ್ ಓಷನ್ ಡೈಪೋಲ್ ಇದ್ದಾಗ ಇಂಡಿಯಾದಲ್ಲಿ ರೈನ್ಫಾಲ್ ಡೆಫಿಸಿಟ್ ಆಗುತ್ತೆ. ಓಕೆನಾ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಇದರಲ್ಲಿ ಹೆಚ್ಚು ಎಕ್ಸ್ಪ್ಲನೇಷನ್ ಏನು ತಿಳ್ಕೊಳ್ಳೋಗತ್ತೆ ಅಲ್ಲ. ಪಾಸಿಟಿವ್ ಇಂಡಿಯನ್ ಓಷನ್ ಡೈಪೋಲ್ ಇದ್ದಾಗ ವಾರ್ಮರ್ ವಾಟರು ವೆಸ್ಟಲ್ಲಿರುತ್ತೆ ಇಂಡಿಯನ್ ಓಷನ್ದು, ಈಸ್ಟಲ್ಲಿ ಕೋಲ್ಡರ್ ವಾಟರ್ ಇರುತ್ತೆ ನಾರ್ಮಲ್ ಆಗಿರೋದಕ್ಕಿಂತ. ಈ ನೆಗೆಟಿವ್ ಇಂಡಿಯನ್ ಓಷನ್ ಡೈಪೋಲ್ ಇದ್ದಾಗ ವೆಸ್ಟಲ್ಲಿ ವಾಟರು ಕೋಲ್ಡ್ ಇರುತ್ತೆ ಆ್ಯಂಡ್ ಈಸ್ಟಲ್ಲಿ ವಾಟರು ವಾರ್ಮ್ ಇರುತ್ತೆ. ಆ್ಯಂಡ್ ಪಾಸಿಟಿವ್ ಇಂಡಿಯನ್ ಓಷನ್ ಡೈಪೋಲ್ ಇದ್ದಾಗ ಇಂಡಿಯಾದಲ್ಲಿ ರೈನ್ಫಾಲ್ ಜಾಸ್ತಿ ಆಗುತ್ತೆ ಆ್ಯಂಡ್ ನೆಗೆಟಿವ್ ಇದ್ದಾಗ ಇಂಡಿಯಾದಲ್ಲಿ ರೈನ್ಫಾಲ್ ರೆಡ್ಯೂಸ್ ಆಗುತ್ತೆ. ಸೊ ಇದಿಷ್ಟು ಇಂಪಾರ್ಟೆಂಟ್ ಪಾಸಿಟಿವ್ ಇಂಡಿಯನ್ ಓಷನ್ ಡೈಪೋಲ್ ಮತ್ತು ಈ ಮಾನ್ಸೂನಿಗೆ ಸಂಬಂಧಪಟ್ಟಂತೆ. ಸೊ ಇದೆರಡು ಆಸ್ಪೆಕ್ಟ್ಗಳನ್ನು ಭಾಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಓಕೆನಾ. 4ನೇ ಪ್ರಶ್ನೆಗೋಣ. ಜಿಯಾಬರೇಲಿ ಆ್ಯಂಡ್ ಪುತಿಮಾರಿ ಆರ್ ಟ್ರಿಬ್ಯೂಟರೀಸ್ ಆಫ್ ವಿಚ್ ರಿವರ್. ಸೊ ಈ ಎರಡು ನದಿಗಳು ಅಸ್ಸಾಂನಲ್ಲಿ ಹರಿಯುವಂಥ ಬ್ರಹ್ಮಪುತ್ರ ನದಿಯ ಟ್ರಿಬ್ಯೂಟರಿಗಳು. ಸೊ ಕಳೆದ 3-4 ದಿನದಿಂದ ಅಸ್ಸಾಂನಲ್ಲಿ ಸುರಿತಿರುವಂಥ ಭಾರಿ ಮಳೆಗೆ ಪ್ರವಾಹ ಪರಿಸ್ಥಿತಿ ಬಂದಿದೆ. ಅಲ್ಲಿ ಫ್ಲಡ್ಸ್ ದೊಡ್ಡ ಮಟ್ಟದಲ್ಲಿ ಆಗಿದೆ. ಸೊ ಜಿಯಾಬರೇಲಿ ಮತ್ತು ಪುತಿಮಾರಿ ನದಿಗಳು ಕೂಡ ಉಕ್ಕಿ ಹರಿತಾ ಇದ್ದಾವೆ ಬ್ರಹ್ಮಪುತ್ರ ಜೊತೆಗೆ. ಸೊ ಈ ಎರಡು ನದಿಗಳ ಉಲ್ಲೇಖ ನ್ಯೂಸ್ ಪೇಪರ್ನಲ್ಲಿತ್ತು. ಜಿಯಾಬರೇಲಿ ಮತ್ತು ಪುತಿಮಾರಿ ನದಿಗಳು ಬ್ರಹ್ಮಪುತ್ರ ನದಿಯ ಟ್ರಿಬ್ಯೂಟರೀಸ್. ಓಕೆನಾ. 5ನೇ ಪ್ರಶ್ನೆಗೋಣ. ಚಾಂಗ್ಲಾ ಪಾಸ್ ಇಸ್ ಲೊಕೇಟೆಡ್ ಇನ್. ಸೊ ಚಾಂಗ್ಲಾ ಪಾಸ್ ಬಂದು ಲಡಾಖ್ನಲ್ಲಿರುವಂಥದ್ದು. ಲಡಾಖ್ ಈಗ ಸಪ್ರೇಟ್ ಯೂನಿಯನ್ ಟೆರಿಟರಿ, ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಸೊ ಜಮ್ಮು ಕಾಶ್ಮೀರ ಅಂತ ಮೊದಲಾಗಿದ್ದರೆ ಜಮ್ಮು ಕಾಶ್ಮೀರ ಅಂತ ಕೊಟ್ಟಿದ್ರೆ ಜಮ್ಮು ಕಾಶ್ಮೀರ ಹಾಕಬೇಕಿತ್ತು. ಇವಾಗ ಲಡಾಖ್ ಬೇರೆ, ಜಮ್ಮು ಕಾಶ್ಮೀರ ಬೇರೆ. ಸೊ ಚಾಂಗ್ಲಾ ಪಾಸ್ ಬಂದು ಲಡಾಖ್ನಲ್ಲಿರುವಂಥದ್ದು. ಈಗ ಸದ್ಯಕ್ಕೆ ಚೈನಾ ಮತ್ತು ಭಾರತದ ನಡುವೆ ಏನು ಬಿಕ್ಕಟ್ಟು ನಡೀತಾ ಇದೆ ಅದರ ಕುರಿತಾಗಿ ಒಂದು ನ್ಯೂಸ್ ಆರ್ಟಿಕಲ್ನಲ್ಲಿ ಭಾರತದ ಆರ್ಮಿ ಡಿಪ್ಲಾಯ್ಮೆಂಟ್ಸ್ ಏನಿದೆ ಅದು ಚಾಂಗ್ಲಾ ಪಾಸ್ನಲ್ಲಿ ಇದ್ದಿದ್ದ ಒಂದು ಪಿಕ್ಚರನ್ನು ಆ್ಯಡ್ ಮಾಡಲಾಗಿತ್ತು. ಸೊ ಅದರಿಂದ ಚಾಂಗ್ಲಾ ಪಾಸ್ ಬಗ್ಗೆ ಗೊತ್ತಿರಲಿ ಅನ್ನೋದಕ್ಕೆ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಚಾಂಗ್ಲಾ ಪಾಸ್ ಬಂದು ಲಡಾಖ್ನಲ್ಲಿದೆ. ಓಕೆನಾ. 6ನೇ ಪ್ರಶ್ನೆಗೆ ಹೋಗೋಣ. ಡಿವಾಸ್ಟೇಟಿಂಗ್ ಬೆಂಗಾಲ್ ಫೆಮೈನ್ ಅಕರ್ಡ್ ಇನ್ ದ ಇಯರ್. ಸೊ ಬೆಂಗಾಲ್ ಫೆಮೈನ್ ಬಗ್ಗೆ ನೀವೆಲ್ಲ ಕೇಳಿರ್ಬೋದು. ಸೊ ಭಾರತ ಕಂಡಂಥ ಅತಿ ಡಿವಾಸ್ಟೇಟಿಂಗ್ ಫ್ಯಾಮೈನ್ ಅದು 1943-44ರಲ್ಲಿ ನಡೆದಂಥದ್ದು. ಇದಕ್ಕೆ ಬೇಸಿಕಲಿ 2 ಕಾರಣ. ಒಂದು, ಮಳೆ ಇಲ್ದಿರೋ ಅಂಥದ್ದು, ಡ್ರಾಟ್ ಪರಿಸ್ಥಿತಿ. ಎರಡನೇದು ಬಂದು ಅವೈಲೇಬಲ್ ಆಗಬೇಕಿದ್ದಂಥ ಫುಡ್ ಮೆಟೀರಿಯಲ್ಲು. ಸೊ 1943-44 ಟೈಮಲ್ಲಿ World War II ನಡೀತಾ ಇತ್ತು ಆ್ಯಂಡ್ ಆವಾಗ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಇತ್ತು. ಸೊ ಬೆಂಗಾಲ್ ಮತ್ತು ಒರಿಸ್ಸಾ ರೀಜನ್, ಬಿಹಾರ್ ರೀಜನ್ಗೆ ಹೋಗಬೇಕಾದಂಥ ಫುಡ್ ಮೆಟೀರಿಯಲನ್ನು World War IIನಲ್ಲಿ ಭಾಗವಹಿಸ್ತಿದ್ದಂಥ ಸೋಲ್ಜರ್ಸ್ಗೆ ಪ್ರೊವೈಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಡ್ರಾಟನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗದೇ ಇದ್ದ ಕಾರಣ ಅದು ಫೆಮೈನಿಗೆ ಕನ್ವರ್ಟ್ ಆಯಿತು. ಬಹಳಷ್ಟು ಲಕ್ಷಗಟ್ಟಲೆ ಮಂದಿ ಇದರಿಂದ ಮರಣ ಹೊಂದಿದ್ರು. ಸೊ ಬೆಂಗಾಲ್ ಫೆಮೈನ್ ಕೇಳಿದರೆ
ಆ ವರ್ಷ ಬಂದು 1943. ಸೊ ಇದು ನಮ್ಮ ವೈಸ್ ಪ್ರೆಸಿಡೆಂಟ್ ಆದಂಥ ವೆಂಕಯ್ಯ ನಾಯ್ಡು ಅವರು ಒಂದು ಆರ್ಟಿಕಲ್ ಬರೆದಿದ್ರು, ಅದರಲ್ಲಿ ಇದರ ಉಲ್ಲೇಖ ಆಯಿತು. ಸೊ ಬೆಂಗಾಲ್ ಫಾರ್ಮೈನ್ನ ವರ್ಷ ಕೇಳಿದರೆ 1943-44. ವರ್ಲ್ಡ್ ವಾರ್ 2 ಅಂತ ನೆನ್ಪಿಟ್ಕೊಂಡ್ರೆ 1939ಇಂದ 1945 ಗಂಟ ಏನು ವರ್ಲ್ಡ್ ವಾರ್ 2 ಆಗಿತ್ತು, ಆ ಸಂದರ್ಭದಲ್ಲಿ ಬೆಂಗಾಲ್ ಫಾರ್ಮೈನ್ ಭಾರತದಲ್ಲಿ ಆಯಿತು. ಓಕೆನಾ. ಒಂದು ಮಳೆ ಇಲ್ಲದೆ ಇರೋದು, ಇನ್ನೊಂದು ಮೇನ್ ರೀಸನ್ ಬಂದು ಬ್ರಿಟಿಷರ ಮಿಸ್ಮ್ಯಾನೇಜ್ಮೆಂಟ್. ಫುಡ್ ಮೆಟೀರಿಯಲ್ಲು ಸೋಲ್ಜರ್ಸ್ಗೆ ಸಪ್ಲೈ ಮಾಡಿ ಇಲ್ಲಿಗೆ ಪ್ರತಿ ವರ್ಷ ಹೋಗ್ಬೇಕಿದ್ದಂಥ ಫುಡ್ ಮೆಟೀರಿಯಲ್ ರೀಚ್ ಆಗದಂತೆ ಆಗಿದ್ದು ಕೂಡ ಬೆಂಗಾಲ್ ಫಾರ್ಮೈನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ಅದು ಇಂಪ್ಯಾಕ್ಟ್ ಮಾಡಲಿಕ್ಕೆ ಕಾರಣ ಆಯಿತು. ಓಕೆನಾ. 7ನೇ ಪ್ರಶ್ನೆಗೋಣ. ಚಾರು ಮುಸಲ್ ಆ್ಯನ್ ಎಕ್ಸಾಟಿಕ್ ಸ್ಪೀಷೀಸ್ ಆಫ್ ಸೌತ್ ಆ್ಯಂಡ್ ಸೆಂಟ್ರಲ್ ಅಮೆರಿಕಾ ಇಸ್ ಕ್ರಿಯೇಟಿಂಗ್ ಪ್ರಾಬ್ಲಮ್ ಇನ್ ದ ಸ್ಟೇಟ್ ಆಫ್. ಸೊ ಇಲ್ಲಿ ನೀವು ನೋಡ್ತಿದ್ರಲ್ಲ, ಇದು ಒಂದು ಸ್ಪೀಷೀಸ್ ಆಫ್ ಪ್ಲ್ಯಾಂಟು, ಅಂದರೆ ಅಕ್ವಾಟಿಕ್ ಪ್ಲ್ಯಾಂಟು. ಸೊ ಈ ಪ್ಲ್ಯಾಂಟಿಂದಾಗಿ ಕೇರಳದ ಬ್ಯಾಕ್ ವಾಟರ್ಸ್ನಲ್ಲಿ ಲೋಕಲ್ ಪ್ಲ್ಯಾಂಟ್ಸ್ ಏನಿರ್ತವೆ ಅಥವಾ ನೇಟಿವ್ ಪ್ಲ್ಯಾಂಟ್ಸು, ಎಕ್ವಾಟಿಕ್ ಪ್ಲ್ಯಾಂಟ್ಸು, ಅವುಗಳು ಡಿಸ್ಟ್ರಾಯ್ ಆಗ್ತಾ ಹೋಗ್ತಿದ್ದಾವೆ. ಸೊ ಇದ್ರ ಬಗ್ಗೆ ಒಂದು ಆರ್ಟಿಕಲ್ ಇತ್ತು. ಇದು ಇಷ್ಟುವರೆಗೂ ಭಾರತದಲ್ಲಿ ಅಷ್ಟು ಕಲ್ಟಿವೇಷನ್ ಅಥವಾ ಅಷ್ಟು ಪ್ರೆಸೆನ್ಸ್ ಇರಲಿಲ್ಲ. ರೀಸೆಂಟಾಗಿ ಲಾಸ್ಟ್ ಇಯರ್ ಸೈಕ್ಲೋನ್ ಓಕಿ ಆದ ನಂತರ, ಸೈಕ್ಲೋನ್ ಓಕಿ ಬಗ್ಗೆ ಕಳೆದ ವರ್ಷ ಪ್ರಶ್ನೆಗಳು ಕೇಳ್ತಾ ಇದ್ರು. ಸೈಕ್ಲೋನ್ ಓಕಿ ಆದ ನಂತರ ಈ ಪರ್ಟಿಕ್ಯುಲರ್ ಸ್ಪೀಷೀಸ್, ಎಕ್ಸಾಟಿಕ್ ಸ್ಪೀಷೀಸು ನಾರ್ಮಲಿ ಸೆಂಟ್ರಲ್ ಅಮೆರಿಕಾ ಮತ್ತು ಸೌತ್ ಅಮೆರಿಕಾದಲ್ಲಿ ಇದು ನೇಟಿವ್ ಆಗಿ ಕಂಡುಬರುತ್ತೆ. ಅದು ಭಾರತದಲ್ಲಿ ಅಂದರೆ ಹೊರ ದೇಶದಿಂದ ಬದ್ದ ಸ್ಪೀಷೀಸ್ಗಳಿಗೆ ಎಕ್ಸಾಟಿಕ್ ಸ್ಪೀಷೀಸ್ ಅಂತ ಕರಿತೀವಿ. ಸೊ ಇದು ಕೇರಳದ ಬ್ಯಾಕ್ ವಾಟರ್ಸ್ನಲ್ಲಿ ಫಿಷರ್ಮ್ಯಾನ್ಗೆ ಭಾಳ ತೊಂದರೆ ಕೊಡ್ತಿದೆ. ಸೊ ಅದರಿಂದಾಗಿ ನ್ಯೂಸ್ನಲ್ಲಿತ್ತು. ಕೇರಳ ಇದಕ್ಕೆ ಸರಿಯಾದ ಉತ್ತರ. ಆ್ಯಂಡ್ ಇದ್ರ ಬಗ್ಗೆ ಕೇಳಿದರೆ ಈ ಹೆಸರನ್ನು ನೆನ್ಪಿಟ್ಕೊಳ್ಳಿ, ಚಾರು ಮಿಸಲ್. ಓಕೆ. 8ನೇ ಪ್ರಶ್ನೆಗೆ ಹೋಗೋಣ. ದಿಬ್ರು-ಸೈಖೋವಾ ನ್ಯಾಷನಲ್ ಪಾರ್ಕ್ ಇಸ್ ಲೊಕೇಟೆಡ್ ಎಟ್. ಸೊ ಅಸ್ಸಾಂನಲ್ಲಿ ದಿಬ್ರು-ಸೈಖೋವಾ ನ್ಯಾಷನಲ್ ಪಾರ್ಕನ್ನು ನೋಡ್ಬೋದು. ಫೆರಲ್ ಹಾರ್ಸಸ್ ಅಂತ ಏನು ನಾವು ಕರಿತೀವಿ, ಫೆರಲ್ ಹಾರ್ಸಸ್ ಕಂಡುಬರೋ ಒಂದೇ ಒಂದು ನ್ಯಾಷನಲ್ ಪಾರ್ಕ್ ಬಂದು ದಿಬ್ರು-ಸೈಖೋವಾ ನ್ಯಾಷನಲ್ ಪಾರ್ಕ್. ಅದು ಅಸ್ಸಾಂ ರಾಜ್ಯದಲ್ಲಿದೆ. ಇದ್ರ ಬಗ್ಗೆ ಅಲ್ಲಿಯ ಒಂದು ಪ್ಲ್ಯಾಂಟಲ್ಲಿ ಏನೋ ಲೀಕೇಜ್ ಆಗಿದ್ರ ಬಗ್ಗೆ ಒಂದು ನ್ಯೂಸ್ ಆರ್ಟಿಕಲ್ ಇತ್ತು. ಸೊ ಅದು ದಿಬ್ರು-ಸೈಖೋವಾ ನ್ಯಾಷನಲ್ ಪಾರ್ಕ್ ಹತ್ತಿರ ಇರೋದ್ರಿಂದ ದಿಬ್ರು-ಸೈಖೋವಾ ನ್ಯಾಷನಲ್ ಪಾರ್ಕ್ ಮೆನ್ಷನ್ ಆಗಿತ್ತು. ನೀವು ಇದರಲ್ಲಿ ಭಾಳ ಇಂಪಾರ್ಟೆಂಟಾಗಿ ನೆನ್ಪಿಟ್ಕೋಬೇಕಾದಂಥ ಫೆರಲ್ ಹಾರ್ಸಸ್ ಬಗ್ಗೆ. ನಾವು ಕಾಡು ಕುದುರೆ ಅಂತ ಏನು ಕರಿತೀವಿ, ಫೆರಲ್ ಹಾರ್ಸಸ್ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕಂಡುಬರುವಂಥದ್ದು ಇದೊಂದೇ ನ್ಯಾಷನಲ್ ಪಾರ್ಕ್ನಲ್ಲಿ ಭಾರತದಲ್ಲಿ, ದಿಬ್ರು-ಸೈಖೋವಾ ನ್ಯಾಷನಲ್ ಪಾರ್ಕ್ ಅಸ್ಸಾಂನಲ್ಲಿ ಇದೆ. ಓಕೆನಾ. ಆ್ಯಂಡ್ 9ನೇ ಪ್ರಶ್ನೆಗೆ ಹೋಗೋಣ. ವಿಚ್ ಆರ್ಟಿಕಲ್ ಎಂಪವರ್ ಸುಪ್ರೀಂ ಕೋರ್ಟ್ ಟು ಪಾಸ್ ಎನಿ ಆರ್ಡರ್ ನೆಸೆಸರಿ ಟು ಡೂ ಕಂಪ್ಲೀಟ್ ಜಸ್ಟಿಸ್. ಸೊ ಯಾವ ಆರ್ಟಿಕಲ್ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ಒಂದು ಪವರನ್ನು ನೀಡಲಾಗಿದೆ, ಆ ಪವರ್ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ಯಾವುದಾದ್ರು ಒಂದು ಆರ್ಡರನ್ನು ಅಥವಾ ನೋಟಿಸನ್ನು ಇಶ್ಯೂ ಮಾಡ್ಬೋದು. ಅದಕ್ಕೆ ಅನಿಸಿದರೆ ಈ ರೀತಿ ಮಾಡೋದ್ರಿಂದ ಆ ಕೇಸ್ನಲ್ಲಿ ಕಂಪ್ಲೀಟ್ ಜಸ್ಟಿಸ್ ಅಥವಾ ಆ ವಿಷಯದಲ್ಲಿ ಕಂಪ್ಲೀಟ್ ಜಸ್ಟಿಸನ್ನು ಸುಪ್ರೀಂ ಕೋರ್ಟ್ ದೇಶಕ್ಕೆ ಅಥವಾ ಪ್ರತಿಯೊಬ್ಬ ಸಿಟಿಸನ್ಗೂ ಕೊಡಲಿಕ್ಕಾಗುತ್ತೆ ಅನ್ನೋದು ಈ ಆರ್ಟಿಕಲ್ನ ಮುಖ್ಯ ಉದ್ದೇಶ. ಸೊ ಇದು ಬಂದು ಆರ್ಟಿಕಲ್ 142 ಉಲ್ಲೇಖ ಆಗಿದೆ. ಇದ್ಯಾಕೆ ಮೆನ್ಷನ್ ಆಗಿತ್ತು ಅಂತ ಹೇಳಿದರೆ, ಈಗ ಮೈಗ್ರೆಂಟ್ ಇಶ್ಯೂಸ್ ಏನಿತ್ತು, ಸೊ ಮೈಗ್ರೆಂಟ್ ಇಶ್ಯೂಸ್ ಬಗ್ಗೆ ಸುಪ್ರೀಂ ಕೋರ್ಟು ಆರ್ಡರ್ಸನ್ನು ಪಾಸ್ ಮಾಡಬೇಕು ಅಂತ ಅಪೋಸಿಷನ್ ಲೀಡರ್ಗಳು ಒತ್ತಾಯ ಮಾಡ್ತಾಯಿದ್ರು. ಆ್ಯಂಡ್ ಇದ್ರ ಮೇಲೆ ಕೇಸ್ ಕೂಡ ಹಾಕಿದರು. ಸೊ 142 ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ನೋಟಿಸ್ಗಳನ್ನು ಅಥವಾ ಆರ್ಡರ್ಗಳನ್ನು ಇಶ್ಯೂ ಮಾಡಬೇಕು. ಬಿಕಾಸ್ ಮೈಗ್ರೆಂಟ್ಸ್ ಏನಿದ್ದಾರೆ ಅವರಿಗೆ ಇದರಿಂದ ಬಹಳ ತೊಂದರೆ ಆಗ್ತಾ ಇದೆ. ಸೊ ಅದರಿಂದ 142 ಅಡಿಯಲ್ಲಿ ಸುಪ್ರೀಂ ಕೋರ್ಟು ಆರ್ಡರ್ಸನ್ನು ಇಶ್ಯೂ ಮಾಡಬೇಕು ಅಂತ ಫೋರ್ಸ್ ಮಾಡಿದರು. ಹಾಗಾಗಿ 142 ನ್ಯೂಸಲ್ಲಿತ್ತು. ಆ್ಯಂಡ್ ಆರ್ಟಿಕಲ್ 136 ಸ್ಪೆಷಲ್ ಲೀವ್ ಪಿಟಿಷನ್ ನಾವು ಹಿಂದಿನ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಆರ್ಟಿಕಲ್ 143 ಬಂದು ಪ್ರೆಸಿಡೆಂಟ್ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸಿಂದ ಅಥವಾ ಸುಪ್ರೀಂ ಕೋರ್ಟಿಂದ ಸಜೆಷನ್ಸನ್ನು ಪಡೆದುಕೊಳ್ಳೋದು, ಅವರಿಗೆ ಬೇಕಾದ ವಿಷಯಗಳಲ್ಲಿ ಸಜೆಷನ್ಸನ್ನು ಪಡೆದುಕೊಳ್ಳುವಂಥ ಪವರ್ ಆರ್ಟಿಕಲ್ 143 ಕೊಡಲಾಗಿದೆ. ಓಕೆನಾ. ಸೊ ಆರ್ಟಿಕಲ್ 136, 142, 143 ಡಿಸ್ಕಸ್ ಮಾಡಲಾಗಿದೆ. 10ನೇ ಪ್ರಶ್ನೆಗೋಣ. ಉಯ್ಘುರ್ ಮುಸ್ಲಿಮ್ಸ್ ಆರ್ ಪರ್ಸಿಕ್ಯೂಟೆಡ್ ಕಮ್ಯುನಿಟಿ ಇನ್ ವಿಚ್ ಕಂಟ್ರಿ. ಸೊ 10ನೇ ಪ್ರಶ್ನೆ ಉಯ್ಘುರ್ ಮುಸ್ಲಿಮ್ಸ್ ಬಗ್ಗೆ ಇತ್ತು. ಸೊ ಉಯ್ಘುರ್ ಮುಸ್ಲಿಮ್ಸನ್ನು ನೀವು ಜಿಂಜಿಯಾಂಗ್ ಪ್ರಾವಿನ್ಸ್ ಏನಿದೆ ಚೈನಾದಲ್ಲಿ, ಇಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನೋಡ್ಬೋದು. ಸೊ ಚೈನಾ ಇದಕ್ಕೆ ಸರಿಯಾದ ಉತ್ತರ. ಇದ್ಯಾಕೆ ನ್ಯೂಸ್ನಲ್ಲಿ ಇತ್ತು ಅಂತ ಹೇಳಿದರೆ, ಅಮೆರಿಕದ ಪಾರ್ಲಿಮೆಂಟ್ ಹೌಸ್ನಲ್ಲಿ ಏನಾಗಿದೆ ಅಂದರೆ ಒಂದು ಬಿಲ್ಲನ್ನು ಪಾಸ್ ಮಾಡಲಾಗಿದೆ. ಸೊ ಅದು ಬೇಸಿಕಲಿ ಉಯ್ಘುರ್ ಮುಸ್ಲಿಮ್ಸ್ ಮೇಲೆ ಏನು ಚೈನಾ ಮಾಡ್ತಾ ಇದೆ, ದೌರ್ಜನ್ಯ ಮಾಡ್ತಾ ಇದೆ, ಅದನ್ನು ರೆಕಗ್ನೈಸ್ ಮಾಡಿಬಿಟ್ಟು ಚೈನಾ ಮೇಲೆ ಆ ವಿಷಯದಲ್ಲಿ ಸ್ಯಾಂಕ್ಷನ್ಸನ್ನು ಇಂಪೋಸ್ ಮಾಡಲಿಕ್ಕೋಸ್ಕರ ಈ ಒಂದು ಬಿಲ್ಲನ್ನು ಪಾಸ್ ಮಾಡಲಾಗಿತ್ತು. ಸೊ ಆ ಬಿಲ್ ಬಗ್ಗೆ ನಮಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಅಂದರೆ ಪಾರ್ಲಿಮೆಂಟಲ್ಲಿ ಪಾಸ್ ಆದಮೇಲೆ ನಂತರ ಅದು ಎಕ್ಸಿಕ್ಯೂಟಿವ್ ಅಂದರೆ ಡೊನಾಲ್ಡ್ ಟ್ರಂಪ್ ಹತ್ರ ಬರಬೇಕು. ಅವರು ಏನು ತೀರ್ಮಾನ ತಗೊಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದನ್ನು ನಾವು ಕಾದು ನೋಡೋಣ. ಬಟ್ ಉಯ್ಘುರ್ ಮುಸ್ಲಿಮ್ಸ್ ಬಗ್ಗೆ ಕೇಳಿದ್ರೆ ಅವರು ಚೈನಾದಲ್ಲಿ ಕಂಡುಬರುವಂಥ ಒಂದು ಮುಸ್ಲಿಂ ಕಮ್ಯುನಿಟಿ. ಓಕೆನಾ. 11ನೇ ಪ್ರಶ್ನೆಗೋಣ. ಐಡೆಂಟಿಫೈ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ NHRC, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಬಗ್ಗೆ
ಇನ್ಕರೆಂಟ್ ಸ್ಟೇಟ್ಮೆಂಟ್ಸ್ ಯಾವುದು ಅನ್ನೋದನ್ನು ಪಾಯಿಂಟ್ಔಟ್ ಮಾಡಬೇಕು. ಸೊ ಇಲ್ಲಿ 4 ಸ್ಟೇಟ್ಮೆಂಟ್ಗಳನ್ನ ಕೊಡಲಾಗಿದೆ. NHRC ಚೇರ್ಮನ್ ಶುಡ್ ಓನ್ಲಿ ಬಿ ರಿಟೈರ್ಡ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಸೊ ನಿವೃತ್ತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮಾತ್ರ NHRCಯ ಚೇರ್ಮನ್ ಆಗಬೇಕು ಅನ್ನೋದೇನು ಸ್ಟೇಟ್ಮೆಂಟ್ ಇದೆ. ಸೊ ಆ್ಯಕ್ಚುಲಿ ಇದು ತಪ್ಪು ಸ್ಟೇಟ್ಮೆಂಟ್. ಸೊ ಇತ್ತೀಚೆಗೆ ಬಂದಂಥ ಅಮೆಂಡ್ಮೆಂಟ್ನಲ್ಲಿ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಕೂಡ ಈ ಹುದ್ದೆಯನ್ನು ಏರ್ಬೋದು, NHRCಯ ಚೇರ್ಮನ್ ಹುದ್ದೆಯನ್ನು. ಮೊದಲು ಬರೀ ರಿಟೈರ್ಡ್ ಚೀಫ್ ಜಸ್ಟಿಸ್ ಮಾತ್ರ ಮಾಡ್ಬೋದಿತ್ತು. ಇನ್ನು ಉಳಿದಂತೆ 3 ಸ್ಟೇಟ್ಮೆಂಟ್ಗಳು ಕೂಡ ಕರೆಕ್ಟ್. NHRC ಕ್ಯಾನ್ ಟೇಕ್ ಸುವೋಮೋಟೋ ಕಾಗ್ನಿಸೆನ್ಸ್ ಆಫ್ ದ ಇಶ್ಯೂ. ಸುವೋಮೋಟೋ ಕಾಗ್ನಿಸೆನ್ಸ್ ಅಂದರೆ ಈಗ ಸದ್ಯಕ್ಕೆ ಈ ನ್ಯೂಸ್ ಇದ್ದಿದ್ದೆ ಈ ವಿಷಯಕ್ಕಾಗಿ, ಸುವೋಮೋಟೋ ಇಶ್ಯೂಗಾಗಿ. ಈಗ ಮೈಗ್ರೆಂಟ್ಸನ್ನು ಟ್ರೈನ್ನಲ್ಲಿ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಕಳಿಸ್ಬೇಕಾದ್ರೆ ಕೆಲವು ಕಡೆ ಬಹಳ ತೊಂದರೆ ಆಗಿದೆ. ಟ್ರೈನ್ ಡಿಲೇ ಆಗಿ ರೀಚ್ ಆಗೋದಾಗಿರ್ಬೋದು, ಡೆಸ್ಟಿನೇಷನ್ ಚೇಂಜ್ ಆಗಿರೋದಾಗಿರ್ಬೋದು, ಅವರಿಗೆ ಸರಿಯಾದ ಫೆಸಿಲಿಟಿ ಪ್ರೊವೈಡ್ ಮಾಡದೇ ಇರ್ಬೋದು. ಇದೆಲ್ಲವನ್ನು ಸುವೋಮೋಟೋ ಕಾಗ್ನಿಸೆನ್ಸ್ ಆಗಿ ತಗೊಂಡು NHRCಯೇ ಅದ್ರ ಬಗ್ಗೆ ಯಾರೂ ಕಂಪ್ಲೇಂಟ್ ಮಾಡದೆ NHRCಯೇ ತಾನಾಗೆ ತಾನು ಅದನ್ನು ಗಣನೆಗೆ ತೆಗೆದುಕೊಂಡು ಅದ್ರ ಮೇಲೆ ಅದರ ಒಪಿನಿಯನನ್ನು ಪಾಸ್ ಮಾಡಿತ್ತು ಹಾಗೂ ಡೈರೆಕ್ಟಿವ್ಸ್ಗಳನ್ನ ಗೌರ್ಮೆಂಟಿಗೆ ಕೊಟ್ಟಿತ್ತು. ಓಕೆನಾ. ಬಟ್ ಇದು NHRC ಈಸ್ ಅನ್ ಅಡ್ವೈಸರಿ ಬಾಡಿ. ಅವರು ಏನು ತೀರ್ಮಾನಗಳನ್ನು ಮಾಡೋಕ್ಕಾಗಲ್ಲ, ಏನು ಕೋರ್ಟ್ ಥರ ಜಡ್ಜ್ಮೆಂಟನ್ನು ಕೂಡ ಕೊಡೋಕ್ಕಾಗಲ್ಲ. ಓಕೆನಾ. NHRC ಕ್ಯಾನ್ ಇನ್ಸ್ಪೆಕ್ಟ್ ಪ್ರಿಸನ್ಸ್. ಅವರು ಪ್ರಿಸನ್ಸನ್ನು ವಿಸಿಟ್ ಮಾಡ್ಬೋದು, ಅಲ್ಲಿ ಇರೋವಂಥ ಕಂಡೀಷನ್ಸ್ ಬಗ್ಗೆ ರಿಪೋರ್ಟನ್ನು ಗೌರ್ಮೆಂಟಿಗೆ ಸಬ್ಮಿಟ್ ಮಾಡ್ಬೋದು. ಮತ್ತು ಪ್ಯಾರಿಸ್ ಪ್ರಿನ್ಸಿಪಲ್ಸ್ ಹ್ಯೂಮನ್ ರೈಟ್ಸ್ ಸಂಬಂಧಪಟ್ಟಂತೆ ಇರುವಂಥದ್ದು, ಅದರ ಅಡಿಯಲ್ಲೇ ಭಾರತ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಕ್ಟನ್ನು ಜಾರಿಗೆ ತಂದು ಅದರ ಅಡಿಯಲ್ಲಿ NHRCಯನ್ನು ಸೆಟಪ್ ಮಾಡಿತ್ತು. ಓಕೆನಾ. ಸೊ NHRC ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ, ಕಾನ್ಸ್ಟಿಟ್ಯೂಷನಲ್ಲಿ ಇದರ ಮೆನ್ಷನ್ ಇಲ್ಲ. ಇದು ಸ್ಟ್ಯಾಟ್ಯೂಟರಿ ಬಾಡಿ. ಸ್ಟ್ಯಾಟ್ಯೂಟರಿ ಬಾಡಿ ಅಂತ ಹೇಳಿದರೆ ಒಂದು ಕಾನೂನಿನ ಮೂಲಕ ಒಂದು ಆ್ಯಕ್ಟನ್ನು ಕ್ರಿಯೇಟ್ ಮಾಡಿದ ನಂತರ ಎಸ್ಟಾಬ್ಲಿಷ್ ಆಗಿರುವಂಥ ಆರ್ಗನೈಸೇಷನ್ಗಳಿಗೆ ಸ್ಟ್ಯಾಟ್ಯೂಟರಿ ಬಾಡೀಸ್ ಅಂತ ಕರಿತೀವಿ. ಓಕೆನಾ. 12ನೇ ಪ್ರಶ್ನೆಗೋಣ. ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ವಾಸ್ ಸೆಟಪ್ ಇನ್ ದ ಇಯರ್. ಸೊ ಕಾಂಪಿಟೇಷನ್ CCI ಅಂತ ಏನು ಕರಿತೀವಿ, ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ, ಅದು 2003 ಎಸ್ಟಾಬ್ಲಿಷ್ ಆಗಿದ್ದು. ಸೊ ಕಾಂಪಿಟೇಷನ್ ಆ್ಯಕ್ಟ್ ಏನಿದೆ ಅದು 2002 ಜಾರಿಗೆ ಬರುತ್ತೆ, ಕಾಂಪಿಟೇಷನ್ ಆ್ಯಕ್ಟು. ಸೊ ಅದರ ಅಡಿಯಲ್ಲಿ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾನ 2003 ಸೆಟಪ್ ಮಾಡಲಾಗಿತ್ತು. ಸೊ ಇದು ನ್ಯೂಸ್ನಲ್ಲಿ ಯಾಕಿತ್ತು ಅಂತ ಹೇಳಿದರೆ, ಗೂಗಲ್ ಮೇಲೆ ಆ್ಯಂಟಿ ಟ್ರಸ್ಟ್ ಕೇಸನ್ನು ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾದಲ್ಲಿ ಹಾಕಲಾಗಿದೆ. ವಿಷಯ ಏನಪ್ಪ ಅಂತ ಹೇಳಿದ್ರೆ, ಗೂಗಲ್ನ ಪೇಮೆಂಟ್ ಆ್ಯಪ್ ಏನಿದೆ ಗೂಗಲ್ ಪೇ, ಸೊ ಅದನ್ನು ಬೇರೆ ಆ್ಯಪ್ಗಳಿಗಿಂತ ಹೆಚ್ಚಾಗಿ ಪ್ರಮೋಟ್ ಮಾಡ್ತಿರೋದ್ರಿಂದ ಈ ಟ್ರಸ್ಟ್ ಇಶ್ಯೂಸ್ ಅಡಿಯಲ್ಲಿ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಕೇಸನ್ನು ದಾಖಲು ಮಾಡ್ಕೊಂಡಿದೆ. ಸೊ ಇದ್ರ ಬಗ್ಗೆ ನ್ಯೂಸ್ ಆರ್ಟಿಕಲ್ ಇತ್ತು. ಸೊ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಮಾರ್ಕೆಟ್ನಲ್ಲಿ 2-3 ಕಂಪನಿಗಳು ಒಂದೇ ಪ್ರಾಡಕ್ಟ್ನಲ್ಲಿ ವರ್ಕ್ ಮಾಡ್ತಿರುವಾಗ ಸೊ ಅವ್ರ ನಡುವೆ ಪರ್ಫೆಕ್ಟ್ ಕಾಂಪಿಟೇಷನನ್ನು ಮೇಂಟೈನ್ ಮಾಡುವಂಥದ್ದು ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾದ ಕೆಲಸ. ಓಕೆನಾ. 2003 ಸೆಟಪ್ ಆಗಿರುವಂಥದ್ದು. 13ನೇ ಪ್ರಶ್ನೆಗೋಣ. ಸ್ಪಾಟ್ಲಿ ಮತ್ತು ಪಾರ್ಸಲ್ ಐಲ್ಯಾಂಡ್ಸು ಆರ್ ಡಿಸ್ಪ್ಯೂಟೆಡ್ ಸೈಟ್ಸ್ ಇನ್ ವಿಚ್ ರೀಜನ್. ಸ್ಪಾಟ್ಲಿ ಮತ್ತು ಪಾರ್ಸಲ್ ಐಲ್ಯಾಂಡ್ಸ್ ಹಿಂದಿನ ವರ್ಷ ಲಾಸ್ಟ್ ಇಯರ್ನಲ್ಲಿ ಬಹಳ ನ್ಯೂಸ್ನಲ್ಲಿದ್ದಂಥದ್ದು. ಸೌತ್ ಚೈನಾ ಸೀನಲ್ಲಿ 2 ಐಲ್ಯಾಂಡ್ಗಳನ್ನು ನೋಡ್ಬೋದು. ಇಲ್ಲಿ ಸ್ಪಾಟ್ಲಿ ಐಲ್ಯಾಂಡ್ಸ್ ಇದೆ, ಇಲ್ಲಿ ಪಾರ್ಸಲ್ ಐಲ್ಯಾಂಡ್ಸ್ ಇದೆ. ಇನ್ ಸ್ಕಾರ್ಬೋ ಐಲ್ಯಾಂಡ್ಸ್ ಕೂಡ, ಸ್ಕಾರ್ಬರೋ ಐಲ್ಯಾಂಡ್ಸ್ ಏನಿದೆ ಅದು ಕೂಡ ಇಂಪಾರ್ಟೆಂಟ್. ಈ 3 ಐಲ್ಯಾಂಡ್ಸ್ ಸೌತ್ ಚೈನಾ ಸಿಯಲ್ಲಿರುವಂಥದ್ದು. ಆ್ಯಂಡ್ ಚೈನಾ ಮತ್ತು ಇಲ್ಲಿ ಇರುವಂಥ ಫಿಲಿಪೈನ್ಸ್ ಆಗಿರ್ಬೋದು, ವಿಯೆಟ್ನಾಮ್ ಆಗಿರ್ಬೋದು, ಆ್ಯಂಡ್ ಇಂಡೋನೇಷ್ಯಾ ಆಗಿರ್ಬೋದು, ಮಲೇಷಿಯಾ ಆಗಿರ್ಬೋದು. ಸೊ ಇವೆಲ್ಲ ಕಂಟ್ರೀಸ್ಗಳು ಇಲ್ಲಿ ಅವರ ರೀಜನ್ಸ್ಗಳನ್ನು ಕ್ಲೇಮ್ ಮಾಡುತ್ತೆ. ಯಾಕೆಂದರೆ ನಾವೇನು ಟೆರಿಟೋರಿಯಲ್ ವಾಟರ್ಸ್ ಅಂತ ಏನು ಕರಿತೀವಿ, ಅಥವಾ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಏನು ಕರಿತೀವಿ. ಸೊ ಇಲ್ಲಿ ರಿಸೋರ್ಸ್ ರಿಚ್ ರೀಜನ್ ಆಗಿರೋದ್ರಿಂದ ಇಲ್ಲಿ ಕಾಂಪಿಟೇಷನ್ ಜಾಸ್ತಿ. ಆ್ಯಂಡ್ ಚೈನಾ ಈ ರೀಜನ್ ಎಲ್ಲ ತನ್ನದು ಅಂತ ಕ್ಲೇಮ್ ಮಾಡುತ್ತೆ. ಸೊ ಅದು ಆ್ಯಕ್ಚುಲಿ ಬಹಳ ತೊಂದರೆ ಆಗ್ತಿರುವಂಥದ್ದು ಅಲ್ಲಿಯ ಲೋಕಲ್ ಏಷ್ಯನ್ ಕಂಟ್ರೀಸ್ಗಳಿಗೆ. ಸೊ ಈ ವಿಷಯದಲ್ಲಿ USA ಕೂಡ ಏಷ್ಯನ್ ಕಂಟ್ರೀಸ್ ಸಪೋರ್ಟಿಗೆ ನಿಂತಿತ್ತು. ಸೊ ಸೌತ್ ಚೈನಾ ಸಿ ಅಲ್ಲಿ ಈ ಐಲ್ಯಾಂಡ್ಸ್ಗಳನ್ನು ನಾವು ನೋಡ್ಬೋದು. ಸೊ ಅದನ್ನು ನೆನ್ಪಿಟ್ಕೊಂಡ್ರೆ ಸಾಕು. ಐಲ್ಯಾಂಡ್ಗಳ ಹೆಸರು ಸೌತ್ ಚೈನಾ ಸಿ, ಚೈನಾ ಮತ್ತು ಏಷ್ಯನ್ ಕಂಟ್ರಿಗಳ ನಡುವೆ ಇರುವಂಥ ಬಿಕ್ಕಟ್ಟು. ಓಕೆ. 14ನೇ ಪ್ರಶ್ನೆಗೋಣ. ಆ್ಯಂಟಿ ಡಿಫೆಕ್ಷನ್ ಲಾ ಇಸ್ ಮೆನ್ಷನ್ಡ್ ಇನ್ ವಿಚ್ ಶೆಡ್ಯೂಲ್. ಸೊ ಇದು ಕರ್ನಾಟಕದಲ್ಲಿ ಒಂದು ಸಮಿತಿಯನ್ನು ಸೆಟಪ್ ಮಾಡಲಾಗಿತ್ತು. ಆ ಸಮಿತಿಯಲ್ಲಿ ಡಿಸ್ಕಷನಿಗೆ ಬಂದಿತ್ತು ಆ್ಯಂಟಿ ಡಿಫೆಕ್ಷನ್ ಲಾ, ಪಕ್ಷಾಂತರ ವಿರೋಧಿ ಕಾಯ್ದೆ. ಸೊ 10ನೇ ಶೆಡ್ಯೂಲಲ್ಲಿ 1985 52nd ಅಮೆಂಡ್ಮೆಂಟ್ ಆ್ಯಕ್ಟ್ ಮೂಲಕ ಆ್ಯಡ್ ಮಾಡಿರಲಾಗಿರುವಂಥದ್ದು. ಸೊ ಆವಾಗ ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಆ ಸಂದರ್ಭದಲ್ಲಿ ಈ ಗಯಾರಾಮ್ ಕೇಸ್ ಅಂತ ಆಗಿತ್ತು. ಸೊ ಅದರ ಆದಮೇಲೆ ಆ್ಯಂಟಿ ಡಿಫೆಕ್ಷನ್ ಲಾ ಮತ್ತು 52nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡಿ
ಸೊ ಆ್ಯಂಟಿ ಡಿಫೆಕ್ಷನ್ ಲಾನ 10th ಶೆಡ್ಯೂಲ್ನಲ್ಲಿ ಆ್ಯಡ್ ಮಾಡಲಾಗಿತ್ತು. ಸೊ 10th ಶೆಡ್ಯೂಲ್ ಬಹಳ ಇಂಪಾರ್ಟೆಂಟ್. ಆ್ಯಂಡ್ ಇದರಲ್ಲಿ ಆ್ಯಂಟಿ ಡಿಫೆಕ್ಷನ್ ಲಾ ಅಲ್ಲಿ ತೀರ್ಮಾನವನ್ನು, ಫೈನಲ್ ಡಿಸಿಷನನ್ನು ಸ್ಪೀಕರ್ ತೆಗೆದುಕೊಳ್ತಾರೆ. ಸೊ ಇದ್ರ ಬಗ್ಗೆ ಅಂತೂ ಎಲ್ಲರಿಗೂ ಗೊತ್ತಿರುತ್ತೆ. ಈ ಬಹಳಷ್ಟು ನಾಟಕಗಳನ್ನು ನಾವು ವಿಧಾನಸೌಧದಲ್ಲಿ ನೋಡಿದ್ದೀವಿ ಈ ವಿಷಯದಲ್ಲಿ. ಸೊ ಸ್ಪೀಕರ್ ಇದರಲ್ಲಿ ಕಡೆಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಆ್ಯಂಡ್ ಆನಂತರ ಕೋರ್ಟ್ಗೆ ಹೋಗ್ಬೋದು. ಓಕೆ, 15ನೇ ಪ್ರಶ್ನೆ ನೋಡೋಣ. ಗ್ರಾಮ ಪಂಚಾಯತ್ ಎಲೆಕ್ಷನ್ಸ್ ಆರ್ ಕಂಡಕ್ಟೆಡ್ ಬೈ. ಸೊ ಗ್ರಾಮ ಪಂಚಾಯತ್ ಎಲೆಕ್ಷನ್ಸನ್ನು ಯಾರು ಕಂಡಕ್ಟ್ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಸ್ಟೇಟ್ ಎಲೆಕ್ಷನ್ ಕಮಿಷನ್ನು. ಸೊ 73rd ಮತ್ತು 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ನಲ್ಲಿ 73rdನಲ್ಲಿ ಪಂಚಾಯತಿ ರಾಜ್ ಇನ್ಸ್ಟಿಟ್ಯೂಷನ್ಗಳು ಸೆಟಪ್ ಆದವು. 74thನಲ್ಲಿ ಮುನ್ಸಿಪಲ್ ಬಾಡೀಸ್, ಅರ್ಬನ್ ಮುನ್ಸಿಪಲ್ ಬಾಡೀಸ್ ಎಲ್ಲ ಸೆಟಪ್ ಆದವು. ಸೊ ಇವುಗಳಿಗೆ ಎಲೆಕ್ಷನ್ ಮಾಡೋ ನಿಟ್ಟಿನಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಷನನ್ನು ಸೆಟಪ್ ಮಾಡಲಾಗಿದೆ. ಓಕೆನಾ. ಸೊ ಸ್ಟೇಟ್ ಎಲೆಕ್ಷನ್ ಕಮಿಷನ್ನು ಗ್ರಾಮ ಪಂಚಾಯತಿ ಮತ್ತು ಮುನ್ಸಿಪಾಲಿಟಿ ಎಲೆಕ್ಷನನ್ನು ಕಂಡಕ್ಟ್ ಮಾಡುತ್ತೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವಿಧಾನಸಭೆ ಎಲೆಕ್ಷನ್ ಆಗಿರ್ಬೋದು, ರಾಜ್ಯಸಭೆ, ಲೋಕಸಭೆ ಎಲೆಕ್ಷನ್ನು, ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ನು, ಇವೆಲ್ಲವನ್ನು ಕೂಡ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾಡುತ್ತೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ನು ಗ್ರಾಮ ಸಭೆ ಮತ್ತು ಗ್ರಾಮ ಪಂಚಾಯತ್ ಮತ್ತು ಅರ್ಬನ್ ಮುನ್ಸಿಪಾಲಿಟೀಸ್, ನಗರ ಪಂಚಾಯತಿ, ಪಟ್ಟಣ ಪಂಚಾಯತಿ ಇವೆಲ್ಲಗಳ ಎಲೆಕ್ಷನನ್ನು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಮಾಡುತ್ತೆ. ಓಕೆನಾ. ಸೊ ಗ್ರಾಮ ಪಂಚಾಯತ್ ಎಲೆಕ್ಷನ್ ಬಗ್ಗೆ ಕೂಡ ಡಿಸ್ಕಷನ್ ಆಗ್ತಿತ್ತು. ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯತ್ನ ಅವಧಿ ಮುಗಿತಾ ಬರ್ತಾ ಇದೆ. ಸೊ ನೆಕ್ಸ್ಟ್ ಎಲೆಕ್ಷನ್ ಮಾಡೋದು, ಈ ಕೊರೋನಾದಿಂದ ಎಲೆಕ್ಷನ್ ಮಾಡಲಿಕ್ಕೆ ಆಗದೇ ಇರೋದ್ರಿಂದ ಆಡಳಿತ ಸಮಿತಿಯನ್ನು ಸೆಟಪ್ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಸೊ ಈ ಸಮಿತಿಯನ್ನು ಸೆಟಪ್ ಮಾಡೋದಾದರೆ ಮೆಚ್ಚಿನವರು ಆಡಳಿತ ಪಕ್ಷದವರೇ ಇರ್ತಾರೆ ಅನ್ನೋದು ವಿರೋಧ ಪಕ್ಷಗಳ ಒಂದು ಮಾತು. ಅದರಿಂದಾಗಿ ಈಗ ಯಾರ್ಯಾರು ಆಡಳಿತದಲ್ಲಿದ್ದಾರೋ ಅವರೇ ಮುಂದುವರಿಲಿ ಅಂತ ವಿರೋಧ ಪಕ್ಷದವರು ಹೇಳ್ತಾ ಇದ್ರು. ಸೊ ಸರ್ಕಾರ ಇವಾಗ ಏನು ಮಾಡ್ಲಿಕ್ಕೆ ಹೊರಟಿದೆ ಅಂದರೆ ಆಡಳಿತ ಸಮಿತಿಯನ್ನು ಸೆಟಪ್ ಮಾಡುವ ಪ್ಲ್ಯಾನನ್ನು ಮಾಡ್ತಾ ಇದೆ. ಓಕೆನಾ. ಸೊ ಅದರಲ್ಲಿ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ನಲ್ಲಿ ಬೇಕಾಗಿರುವಂಥ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಗ್ರಾಮ ಪಂಚಾಯತ್ ಎಲೆಕ್ಷನನ್ನು ಕಂಡಕ್ಟ್ ಮಾಡುತ್ತೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಲೋಕಸಭೆ, ರಾಜ್ಯಸಭೆ, ಪ್ರೆಸಿಡೆಂಟ್ ಎಲೆಕ್ಷನ್ನು, ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ನು, ವಿಧಾನಸಭೆ ಎಲೆಕ್ಷನ್ನು, ವಿಧಾನ ಪರಿಷತ್ ಎಲೆಕ್ಷನ್ ಇವೆಲ್ಲವನ್ನು ಕೂಡ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕಂಡಕ್ಟ್ ಮಾಡುತ್ತೆ. ಓಕೆನಾ. ಸೊ ಇದು ಇವತ್ತಿನ ಕ್ಲಾಸ್. 15 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೀನಿ. ಸೊ 28 ಮತ್ತು 29ನೇ ತಾರೀಕಿನ 2 ದಿನದ ಕರೆಂಟ್ ಅಫೇರ್ಸನ್ನು ಡಿಸ್ಕಸ್ ಮಾಡಲಾಗಿದೆ. ಸೊ ಪ್ರಶ್ನೆಗಳು ಕಮ್ಮಿ ಇರ್ಬೋದು, ಬಟ್ ಎಲ್ಲವೂ ಕೂಡ ಕ್ವಾಲಿಟಿ ಆಗಿರ್ತವೆ. ಯಾವುದೋ ಕಾರಣಕ್ಕೆ ನ್ಯೂಸ್ನಲ್ಲಿದ್ದಂತೆ ಯಾರೋ ಏನೋ ಹೇಳಿಕೆ ಕೊಟ್ಟಿದ್ನಲ್ಲ ಪ್ರಶ್ನೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಇವು ಲಾಂಗ್ ಟೈಮ್ನಲ್ಲೇ ಇಂಪ್ಯಾಕ್ಟ್ ಬರೋದಿಲ್ಲ. ಯಾಕಂದರೆ ಇವಾಗ ಏನೋ ಹೇಳಿಕೆ ಕೊಟ್ಟಿರ್ತಾರೆ, ಅವ್ರು ಯಾರ ಜೊತೆ ಅಗ್ರಿಮೆಂಟ್ ಸೈನ್ ಮಾಡ್ತೀವಿ ಅಂತ, ಬಟ್ ಅದು ಮೆಟೀರಿಯಲೈಸ್ ಆಗದೇ ಇರ್ಬೋದು ಅಥವಾ ಅಗ್ರಿಮೆಂಟೇ ಬಿದ್ದೋಗ್ಬೋದು. ಸೊ ಅದ್ರ ಬಗ್ಗೆ ಎಲ್ಲ ನಾವು ಡಿಸ್ಕಸ್ ಮಾಡಿ ಪ್ರಯೋಜನ ಇಲ್ಲ. ಯಾವುದು ಎಕ್ಸಾಮ್ನಲ್ಲಿ ಬರೋದಿದೆ, ಯಾವುದು ತುಂಬ ಸ್ಟ್ಯಾಟಿಕ್ ಆಗಿರುತ್ತೆ, ಚೇಂಜಸ್ ಆಗೋ ಚಾನ್ಸಸ್ ಇಲ್ಲ, ಅಂಥವುಗಳನ್ನ ಮಾತ್ರ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಪ್ರಶ್ನೆಗಳು ಕಮ್ಮಿ ಇದೆ ಅಂತ ಯಾರ್ಯಾರು ಕೇಳಿದ್ರಿ, ಅದಕ್ಕೆ ಉತ್ತರವನ್ನು ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ಸೊ ಪ್ರಶ್ನೆ ಮಾಡಬೇಕು ಅಂತ ಪ್ರಶ್ನೆ ಮಾಡೋದ್ರಲ್ಲಿ ಯಾವುದೇ ಪ್ರಯೋಜನ ಇಲ್ಲ, ನಿಮಗೂ ಸಮಯ ವ್ಯರ್ಥ ಆಗುತ್ತೆ ಅಷ್ಟೇ. ವಿಷಯವಿಲ್ಲದೆ ಇರೋವಂಥ ವಿಷಯಗಳನ್ನೆಲ್ಲ ನೋಟ್ಸ್ ಮಾಡ್ಕೊಂಡು ಓದ್ಕೊಳ್ಳೋದಕ್ಕೆ. ಯಾವುದು ಇಂಪಾರ್ಟೆಂಟ್, ಯಾವುದು ಪರೀಕ್ಷೆಯಲ್ಲಿ ಬರಲೇಬೋದು ಅಂತ ಅನಿಸುತ್ತೆ ಅಂತ ಕರೆಂಟ್ ಅಫೇರ್ಸ್ಗಳನ್ನು ಮಾತ್ರ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ಆ್ಯಂಡ್ ಫೈನಲಿ ಯಾರ್ಯಾರು ಟೆಲಿಗ್ರಾಮ್ ಚಾನಲನ್ನು ಫಾಲೋ ಮಾಡ್ತಿಲ್ಲೋ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಅಲ್ಲಿ ನೀವು ಫಾಲೋ ಮಾಡ್ಬೋದು. ಆ್ಯಂಡ್ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಲಿ, ಅವರು ಕೂಡ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ. ಓಕೆನಾ. ಸೊ ಇದು ಇವತ್ತಿನ ಕ್ಲಾಸ್. ಥ್ಯಾಂಕ್ ಯು.